ಅಮ್ಮ, ನಿನ್ನೆ ಸುಶೀಲಾ ಆಂಟಿ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ರಲ್ಲೇ, ಹೋತಿಯೇನೆ? ಮನೆಗ್ ಬಂದ್ ಕರ್ದೇರಲ್ಲ ಹುಡುಗ, ಹೋಗ್ಬೇಕಲ್ಲ ಮತ್ತೆ. ಮತ್ತೆ ಸಂಜೆ ಅಂತಲ್ಲ ನಮಗ ಪೂಜೆ ಅವ್ರ ಮನೆಯಲ್ಲಿ. ಹೌದನೇ ಅಮ್ಮ, ಹಂಗಾರೆ ಸರಿ ಹೋಬಾ. ಅಮ್ಮ, ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ, ಮತ್ ನಮ್ಮ ಮನೆ ಎಂತಕ್ ಮಾಡಲೆ? ಇಲ್ಲ ಕಣ ಮಗ, ಮುಂದಿನ ವರ್ಷದಿಂದ ಮಾಡ್ಬೇಕು ನಾವು. ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಗೌರಿ ಹಬ್ಬನೇ ಬದತಲ್ಲ ಮಗ, ಅದಕ್ಕೆ ನಾವು ಮಾಡಲ್ಲ. ನಾವು ಮತ್ತೆ ಗೌರಿ ಹಬ್ಬನೇ ಜೋರ್ ಮಾಡ್ತೀವಲ್ಲ ಮಗ. ಅಮ್ಮ, ಈ ಪೂಜೆ ಎಲ್ಲ ಎಂತಕ್ ಮಾಡ್ತಾರೆ ಮತ್ ಹೆಂಗ್ ಮಾಡ್ತಾರೆ ಅಮ್ಮ? ನಂಗಂತೂ ಗೊತ್ತಿಲ್ಲ ನೋಡಮ್ಮ. ಈ ಪೂಜೆ ಮಾಡೋದ್ರಿಂದ ನಮ್ಗೆ ಅಷ್ಟಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ಅಂತ ನಂಬಿಕೆ ಕಣ ಮಗ. ಹೌದನೇ ಅಮ್ಮ? ಹೌದು ಕಣ ಮಗ, ನಮ್ಗೆ ಸಂಪತ್ತು ಮತ್ತೆ ಸಮೃದ್ಧಿ ಕೊಡೋ ದೇವಿನ ಪೂಜೆ ಮಾಡೋ ಹಬ್ಬ ಇದು. ಮತ್ತೆ ಎಲ್ಲ ಈ ಶ್ರಾವಣ ಮಾಸದ ಶುಕ್ರವಾರನೇ ಮಾಡ್ತಾರೆ ಈ ಪೂಜೆನ. ಈ ಹಬ್ಬದಲ್ಲಿ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗ್ಲಿ ಅಂತ ಪೂಜೆ ಮಾಡ್ತಾರೆ ಕಣ ಮಗ. ಈ ಹಬ್ಬನ ಮದ್ವೆ ಆಗಿರೋ ಹೆಂಗಸರೇ ಜಾಸ್ತಿ ಮಾಡೋದು, ಯಾಕಂದ್ರೆ ಗಂಡನ ಆಯಸ್ಸು ಹೆಚ್ಚಾಗ್ಲಿ ಅಂತ, ಮತ್ತೆ ಮನೆಯಲ್ಲಿ ಯಾವಾಗ್ಲೂ ಸುಖ ಶಾಂತಿ ಇರ್ಲಿ ಅಂತ ಮಾಡ್ತಾರೆ. ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡ್ತಾರೆ, ಅಂದ್ರೆ ಬೆಳಗಿನ ಜಾವನು ಪೂಜೆ ಮಾಡ್ತಾರೆ. ಇನ್ ಕೆಲವರು ಗೋಧೂಳಿ ಮುಹೂರ್ತದಲ್ಲೂ ಅಂದ್ರೆ ಸಂಜೆನೂ ಪೂಜೆ ಮಾಡ್ತಾರೆ. ಈ ಪೂಜೆಯಲ್ಲಿ ಲಕ್ಷ್ಮಿ ವಿಗ್ರಹನ ಕೂರಿಸಿ ಎಲ್ಲಾ ತರದ ಹಣ್ಣು, ಹೂವು, ತಿಂಡಿ ಎಲ್ಲ ಇಡ್ತಾರ ಕಣ ಮಗ. ಮತ್ತೆ ಚಪ್ರಕ್ಕೆ ಕಬ್ಬಿನ ಕೋಲು, ಬಾಳೆ ಕಂಬನೇ ಶ್ರೇಷ್ಠ. ಈ ಪೂಜೆಯಲ್ಲಿ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ. ಈ ಹಬ್ಬನ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶುಕ್ರವಾರನೇ ಮಾಡ್ತಾರೆ. ಮನೆಯಲ್ಲಿ ಲಕ್ಷ್ಮಿ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾರೆ. ದೇವರಿಗೆ ಹೂವು, ಹಣ್ಣು, ನೈವೇದ್ಯ ಎಲ್ಲ ಇಟ್ಟು, ದೀಪ ಎಲ್ಲ ಇಟ್ಟು, ಮಂತ್ರ ಎಲ್ಲ ಹೇಳಿ ಪೂಜೆ ಮಾಡ್ತಾರೆ. ಮತ್ತೆ ಪೂಜೆ ಮಾಡೋ ಹೆಂಗಸರು ಪೂಜೆ ಮಾಡೋ ದಿನ ಉಪವಾಸ ಇರ್ತಾರೆ. ಪೂಜೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ್ದು ಕಥೆನೆಲ್ಲ ಓದಿ ಅದ್ರ ಮಹತ್ವ ತಿಳ್ಕೊಂತಾರೆ. ಮನೆಯಲ್ಲಿ ಸುಮಾರು ತರದ ಅಡ್ಗೆ ಮಾಡಿ ಬಂದಿರೋ ನೆಂಟರು ದಿಷ್ಟ್ರಿಗೆಲ್ಲ ಮತ್ತೆ ಊರವರಿಗೆಲ್ಲ ಊಟ ಹಾಕ್ತಾರೆ. ಬಂದಿರೋ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡ್ತಾರೆ. ಅಮ್ಮ, ಬಾಗಿನ ಅಂದ್ರೆ ಎಂತದೆ? ಅದ್ರಲ್ಲಿ ಎಂತಿರ್ತತೆ? ಅದ್ರಲ್ಲಿ ಬಿಚ್ಚೋಲೆ, ಬಳೆ, ಅರಿಶಿನ ಕುಂಕುಮ, ಸೀರೆ ಮತ್ತೆ ಹೂವು, ಹಣ್ಣು, ಎಲಡಿಕೆ ಇರ್ತತೆ. ಕೆಲವರು ಗ್ರ್ಯಾಂಡ್ ಆಗು ಮಾಡ್ತಾರೆ, ಕೆಲವರು ಸಿಂಪಲ್ ಆಗು ಮಾಡ್ತಾರೆ. ಹೌದೇನೆ ಅಮ್ಮ? ಗ್ರ್ಯಾಂಡ್ ಆಗಂದ್ರೆ ಹೆಂಗ್ ಮಾಡ್ತಾರೆ ಅಮ್ಮ? ಕೆಲವರು ವಿಗ್ರಹಕ್ಕೆ ರೇಷ್ಮೆ ಸೀರೆ ಉಡ್ಸಿ ಬಂಗಾರ ಎಲ್ಲ ಹಾಕಿ ಸಿಂಗಾರ ಮಾಡ್ತಾರೆ. ಹೌದೇನೆ ಅಮ್ಮ? ಅಮ್ಮ, ಹಂಗಾರೆ ತರ ತರ ಅಡ್ಗೆಲೆಲ್ಲ ಏನೇನ್ ತರ ತರ ಮಾಡ್ತಾರೆ? ಹಬ್ಬದಲ್ಲಿ ಮಾಡೋ ಅಡ್ಗೆನೇ ಮಾಡ್ತಾರೆ. ಪಾಯಸ, ಹೋಳಿಗೆ, ಚಿತ್ರಾನ್ನ, ಪಲ್ಲೆ ಮತ್ತೆ ಕೋಸುಂಬರಿ. ಆಮೇಲೆ ಕಡ್ಲೆಕಾಳು ಉಸುಳಿ ಮಾಡ್ತಾರೆ ದೇವಿ ನೈವೇದ್ಯಕ್ಕೆ. ಅಮ್ಮ, ಅಡ್ಗೆ ಎಲ್ಲ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರ್ತೈತೆ ಕಣೆ ಅಮ್ಮ ನನಗೆ. ಅಲ್ಲ ಮಗ, ನಾವೆಲ್ಲ ಗೌರಿ ಹಬ್ಬಕ್ಕೆ ಮಾಡ್ತೀವಲ್ಲ, ಇನ್ನೊಂದ್ 15 ದಿನ ಗೌರಿ ಹಬ್ಬ ಬಂತಲ್ಲ, ಎಲ್ಲ ನಾವು ಮಾಡೋಣ. ಪಾರತಕ್ಕ, ಓ ಪಾರತಕ್ಕ, ಓ ಸುಶೀಲಿ, ಬಾರೆ. ಎಲ್ಲಿಗೆ ಹೋಗಿದ್ದೆ? 2-3 ದಿನ ಇರ್ಲಲ್ಲ. ನಮ್ಮ ಅಕ್ಕನ ಮಗಳನ್ನ ಬೆಂಗಳೂರಿಗೆ ಕೊಟ್ಟಿವಿ. ಅವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರು ಕಣ್ರಿ, ಅದಕ್ಕೆ ಕರೆದಿದ್ಲು, ಹೋಗಿದ್ದೆ. ಈ ವರ್ಷ ಮೊದಲನೇ ವರ್ಷ ಅವಳು ಮಾಡ್ತಿರದ, ಅದಕ್ಕೆ ಜೋರ್ ಮಾಡಿದ್ರು. ಹೌದನೇ ಸುಶೀಲಾ? ಹಂಗಾದ್ರೆ ಬಾಳ ಚೆನ್ನಾಗಿತ್ತೇನಾಲೇನೆ? ಹೌದ್ ಕಣ್ರಿ ಅಕ್ಕ, ಬಾಳ ಗ್ರ್ಯಾಂಡ್ ಆಗಿ ಮಾಡಿದ್ಲು. ಪೇಟೆಲೆಲ್ಲ ಹಂಗೆ ಪಾರತಕ್ಕ, ಪ್ರತಿಯೊಬ್ರು ಮನೆಯಲ್ಲೂ ಮಾಡ್ತಾರ ನೋಡ್ರಿ. ಎಲ್ಲರೂ ಏನು ಗೌರಿ ಹಬ್ಬದಲ್ಲಿ ಗೌರಿ ಮಂಟಪ ಮಾಡಿ ಪೂಜೆ ಮಾಡಿ ಕೂರ್ಸಲ್ಲ. ಹೌದನ್ರಿ ಸುಶೀಲಾ ಆಂಟಿ, ಎಂತರ ಸ್ವೀಟ್ ತಂದಿರನ್ರಿ, ನಂಗಂತೂ ಬಾಯಲ್ಲೆಲ್ಲ ನೀರ್ ಬರ್ತಾವ ನೋಡ್ರಿ. ಅಯ್ಯೋ ತಮಣಿ, ಮನೆಯಲ್ಲಿ ಕವರಲ್ಲಿ ಕಟ್ಟಿಟ್ಟಿದ್ದೆ ಕಣ ತಮಣಿ, ಹಂಗೆ ಅಲ್ಲಿ ಕಮಲಕ್ಕನ ಹತ್ರ ಮಾತಾಡ್ತಾ ಅಲ್ಲೇ ಮರ್ತ್ ಬಂದ್ಬಿಟ್ಟೆ ಕಣ. ನನ್ ಜೊತೆಗೆ ಈಗ ಬಾರ, ಕೊಟ್ಟು ಕಳಿಸ್ತೀನಿ. ಸರಿ ಆಂಟಿ, ಬರ್ತೀನಿ ಈಗ. ವರಮಹಾಲಕ್ಷ್ಮಿ ಪೂಜೆ ಮಾಡಿದ ನಿಮ್ಗೆಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಸರಿ, ನಾವಿನ್ನು ಬರ್ತೀವಿ. ಸರಿ, ನಮ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನಮ್ಮ ಮಲ್ನಾಡ್ ಪುಟಾಣಿಗಳನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಲ್ನಾಡ್ ಪುಟಾಣಿಗಳನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ.